ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಮಧ್ಯಾಹ್ನ 12:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಿನ್ನೆ ಥರ ಇವತ್ತು ವೀಕ್ ಆಫ್, 2 ಡೇಸ್ ವೀಕ್ ಆಫ್. ಸೊ ಇನ್ನೂ 4 ದಿನ ಇದೆ. 4 ದಿನ ಆದಮೇಲೆ ಮನೆಗೆ ಹೋಗ್ತೀನಿ. ಸಾಟರ್ಡೆ, ಸಂಡೇ, ಮಂಡೇ, ಟ್ಯೂಸ್ಡೇ. ಬಟ್ಟು ವೆಡ್ನೆಸ್ಡೇ ಥರ್ಸ್ಡೇ ಅದು ಗೊತ್ತಿಲ್ಲ. 6 ದಿನ ಕೊಡ್ತಾರಾ ಹಿಂಗೆ ಅಂತ ಗೊತ್ತಿಲ್ಲ. ಕೊಡೋದು ರಜಾ ಮಾಡೋದು ಮಾಡಿದೆ. ಬನ್ನಿ ಇವಾಗ ಫಸ್ಟು ಊಟ ಮಾಡೋಕ್ಕಾಗಲಿಲ್ಲ ಟೈಮು. ಅಂದರೆ ಊಟ ರೆಡಿಯಾಗಿದೆ ಅಂತ ನೋಡ್ಕೊಬರೋಣ ಮೇಲೆ ಏನಿದೆ ಇವತ್ತು ಅಂತ. ಇಲ್ಲಾಂದರೆ ಹೊರಗಡೆ ಹೋಗೋಣ ಅನಿಸ್ತಿದೆ. ಬಿಸ್ನೆಸ್ ಪ್ಲ್ಯಾನು ಮುಗೀತು ಅನ್ಕೊಬಿಡಿ. ಯಾಕಂದರೆ 1000 ರುಪೀಸು ಬಿಸ್ನೆಸ್ಗೆ ಅಂತ ಇಟ್ಟಿರೋದು 500 ರುಪೀಸ್ಗೆ ತಲುಪಿದೆ. ಬನ್ನಿ ಫಸ್ಟು ಊಟ ರೆಡಿಯಾಗಿದೆ ನೋಡ್ಕೊಬರೋಣ. ಓ ನಮಃ ನಮಃ. ಊಟ ನೋಡ್ಕೊಂಡು ಬಂದೆ. ಬೇಳೆ ಸಾರು, ಆಲೂಗಡ್ಡೆ. ಅಂದರೆ ಟೇಸ್ಟ್ ಚೆನ್ನಾಗಿದೆ ಆಯಿತಾ. ಏನು ಮಾಡಲಿ, ಹೊರಗಡೆ ಊಟ ಮಾಡಬೇಕು ಅನಿಸ್ತಾ ಇದೆ. ಇದು ತಿಂದರೆ ಅಲ್ಲಿ ತಿನ್ನೋಕ್ಕೆ ಸರಿ ಮನಸ್ಸಾಗಲ್ಲ. ಅಟ್ಲೀಸ್ಟ್ ಇಲ್ಲಿ ಪರೋಟ ಆದರೂ ತಿಂತೀನಿ ಅಲ್ವಾ. ಅದೇ ಅನ್ಕೋತೀನಿ. ಬಿರಿಯಾನಿ ಬೇಡಪ್ಪ ಯಪ್ಪ. ಸುಮ್ಮನೆ ಅವತ್ತಲ್ಲೋಗಿ 170 ಕೊಟ್ಟು ತಿಂದಿರೋದು ಇವತ್ತವರೆಗೂ ಅದು ರಿಗ್ರೆಟ್ ಆಗ್ತಾ ಇದೆ ನನಗಂತೂ. ಚೆನ್ನಾಗಿರಲಿಲ್ಲ, ಅದಕ್ಕೆ ತಿನ್ನೋದು ಬೇಡ ಅಂದರೆ ಊಟ ಮಾಡೋದು ಬೇಡ ಅಂದ್ಕೊಂಡೆ. ಅಂತೂ ಊಟ ಹಾಕೋಗ್ಬಿಟ್ಟಿದ್ದೀನಿ ನೋಡಿ. ಅನ್ನ, ಬೇಳೆ ಸಾರು, ಆಲೂಗಡ್ಡೆ ಸರಿದೆ. ಯಾಕಂದರೆ ಇದಾದಮೇಲೆ ನಾನು ಬಿರಿಯಾನಿ ಆರ್ಡರ್ ಮಾಡಲ್ಲ. 2 ಪರೋಟ ಬೇಗ ಹೋದರೆ ಸಿಗುತ್ತೆ. ಇಲ್ಲಿಂದ ಅದು ಖಾಲಿ ಆಗುತ್ತಿರಲಿ. ಊಟ ಮಾಡಿ ಹೋಗೋಣ, ಓಕೆನಾ. ಇದು ಸ್ವಲ್ಪನೇ ಹಾಕೊಂಡಿರೋದು. ನಿಮಗೆ ಜಾಸ್ತಿ ಯಾರ ಕಾಣಿಸ್ತಿದೆಯಾ? ಜಾಸ್ತಿ ಇಲ್ಲ ಬಿಡಿ. ಇದು ತಿಂದು ಪರೋಟ 2 ತಿನ್ಬೋದು ಅಷ್ಟು. ಅದು ಬಿಟ್ಟರೆ ಇದು ತಿಂದು ಬಿರಿಯಾನಿ ತಿನ್ನೋಕ್ಕಂತೂ ಆಗಲ್ಲ. ಬನ್ನಿ ಊಟ ಮಾಡಿ ಸಿಗ್ತೀನಿ. ಅವ್ರದ್ದೇನೋ ಪಾರ್ಸಲ್ ನೋಡಿ ಹೇಳಿ. ಗುರು ಇಲ್ಲೇನು ಮುಂದೆ ಅಂದರೆ ಇವಾಗ ನೈಟ್ ಆಗಿಬಿಟ್ಟಿದೆ. ಇಲ್ಲಿ ಟೈಮ್ ಹೇಳ್ತೀನಿ. ಅಮ್ಮ ಫೋನ್ ಮಾಡಿದಾರಲ್ಲಪ್ಪ. 7 ಗಂಟೆ 14 ನಿಮಿಷ. ಇಲ್ಲಿ ಇವಾಗ ಏನಾದರೂ ತಿನ್ನೋಣ ಅಂತ ಬಂದೇ ಆಯಿತಾ. ಸ್ಪೆಷಲಿ ಶವರ್ಮ ತಿನ್ನೋಣ ಅಂತ. ಅಂದರೆ ಎಲ್ಲ ಜಾಗದಲ್ಲೂ ಶವರ್ಮನೇ ಇಲ್ಲ ಇವತ್ತು. ನನಗೂ ಗೊತ್ತಿಲ್ಲ ಮಂಡೇ ಇವ್ರು ಮಾಡಲ್ವಾ ಹಿಂಗೆ ಅಂತ. ಶವರ್ಮ ಮಾಡಲ್ವಾ ಮಂಡೇ? ಒಂದು ಶಾಪಲ್ಲಿ ಇವಾಗಷ್ಟೇ ನೋಡಿದೆ. ಅದು ನೋಡಿ ಖುಷಿ ಆಯಿತು. ಬಟ್ ಆದರೂ ಬೇರೆ ಲೊಕೇಶನ್ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಾಂತ ಅಲ್ಲೇ ಹೋಗಿ ತಿಂತೀನಿ. ಇಲ್ಲಿ ಅದಕ್ಕಿಂತ ಮುಂಚೆ ಅಮ್ಮಗೆ ಒಂದು ಸಲ ಫೋನ್ ಮಾಡಿ ಮಾತಾಡ್ಬೋಣ. ಹಲೋ, ನಮ್ಮ ಪರ್ಮೇಲು ಮುಂಡೈತೆ ನಡೆದ ಬಟ್ಟೆ ಹೊಲ್ಚೋದೆ ಉಂಟು. പതിനഞ്ച് ಹೆಚ್ಚದಿಯಾ ನಮ್ಮೆ 15 ಬೇಡಾಚೆ ಒಳ್ಳೆ ಚೆನ್ನಾರಚೆ. ಓ ನಾನು ಚೆನ್ನಾರಚೆ ಎಂತ ಮ್ಯಾಚ್ ಎಂತ ನೀರ ಹಾಂ ಎಂತ ಒಂದು ಹೊಡಿತ್ಲೆ ಅಂದೆ. ಹಾಂ ಅದೇ ಬೊಳ್ಳೆಚ್ಚೆ ಬೈಟ್ ಇತ್ತು. ನಾನು ಬೊಳ್ಳೆಚ್ಚೆ ಬೈಟ ಹೊರಟಿಯಲ್ಲ. ಹಾಂ ಎಂತ ರಜಾ ಇಕ್ಕ 4 ದಿನನ 6 ದಿನನ ಗೊತ್ತಿಲ್ಲ. 4 ದಿನ ಅಂದ್ರೆ ಅನ್ನಿಸಿ 4 ದಿನನ 6 ದಿನನ ಗೊತ್ತಿಲ್ಲ. ಅದೇ ವೀಕ್ ಆಫ್ ಇಪ್ಪಲ್ಲ. ಅದೇ
ನಮಸ್ಕಾರ, ಹೆಂಗಿದ್ದೀರಾ? ನೋಡಿ ಲಿಫ್ಟಲ್ಲಿ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು, ಓಪನ್ ಆಗಿಬಿಡುತ್ತೆ. ಬನ್ನಿ ಹೋಗೋಣ, ಟೈಮು ವೇಸ್ಟೇ. ಇವಾಗ ಈ ಶವರ್ಮ ತಿಂದು ಬಂದಿದ್ಮೇಲೆ ಊಟ ಮಾಡೋದಕ್ಕೆ ಮನಸ್ಸಾಗುತ್ತಾ ಅದೇ ಗೊತ್ತಿಲ್ಲ. ಹೊಟ್ಟೆ ತುಂಬ್ದಂಗೆ ಅನಿಸ್ತಾ ಇದೆ. ಪಿಜಲ್ಲಿ ಹೋಗಿ ನೋಡ್ಬೇಕು ಇವಾಗ. ಊಟ ಚೆನ್ನಾಗಿದ್ರೆ ಮಾಡೋಣ, ಇಲ್ಲಾಂದರೆ ಬೇಡ. ನಮ್ಮ ಪಿ ಜಿ ಹತ್ರ ಬಂದಾಯಿತು. ಇನ್ನೂ ವ್ಲಾಗ್ ಜಾಸ್ತಿ ಆಗಿಲ್ಲ ಗುರು. ಊಟ ಮಾಡಿ ಮತ್ತೆ ಹೊರಗಡೆ ಹೋಗೋಣ. ಏನು ಹೊರಗಡೆ ಹೋದರೆ ಏನೋ ಒಂದು ಕುಡಿಬೇಕು ಅನಿಸ್ಬಿಡುತ್ತೆ. ಏನು ಮಾಡೋಣ ಇವಾಗ? ಹೊಟ್ಟೆ ತುಂಬಿದೆ, ಆದರೂ ಸ್ವಲ್ಪ ನಡೆದಿದ್ರೆ ಆಗ್ತಿತ್ತು. ನಡೆದೆ ಮತ್ತೆ ಇವಾಗ ಜ್ಯೂಸ್ ಕುಡಿಬೇಕು ಅನ್ಸುತ್ತೆ. ಹೋಗಿ ನೀರು ಕುಡಿದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಊಟ ಮಾಡೋಣ. ಇದೇನಿದು ಸ್ವಿಶ್ 10 ಮಿನಿಟ್ ಫುಡ್ ಡೆಲಿವರಿ. ಬೈಕು ಹೊಸದು, ಎಲ್ಲ ಹೊಸದು. ಲೋ ಲೈಟಲ್ಲಿ ಮುಖನೂ ಕಾಣಿಸಲ್ಲ. ದಿಸ್ ಈಸ್ ಪವರ್ ಆಫ್ ಗೋಪ್ರೆ. ಇವತ್ತು ಇಲ್ಲಿಗಾದ್ರೂ ಹೋಗೋಣ, ಏನಂತೀರಾ? ನೀವು ಕಮೆಂಟು ಮಾಡಲ್ಲ, ನಾನು ಹೋಗೋದು ಇಲ್ಲ. ಅದೇ ಚೆನ್ನಾಗ್ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಭಯ ಆಗಲ್ವ ನಿಮಗೆ? ಸ್ವಲ್ಪ ಭಯ ಆಗೋ ಥರನೇ ಲೊಕೇಶನ್ನು. ನೋಡೋಣ, ನೀವು ಕಮೆಂಟ್ ಮಾಡಲ್ಲ, ನಾನು ಹೋಗ್ತೀನಿ. ಇನ್ನೇನು ಮಾಡೋದು? ನಿಮ್ಗೆ ವೆಯ್ಟ್ ಮಾಡಿದ್ರೆ ನನ್ನ ವೀಡಿಯೋ ಆಗಲ್ಲ. ನೈಟ್ 11ಕ್ಕೆ ಬಂದು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಅದು ವಾಟ್ಸಪ್ ಕಾಲಲ್ಲಿ ಮಾತಾಡ್ದ ಅಮ್ಮನ ಜೊತೆ. ಸೊ ನನಗೂ 8 ನಿಮಿಷ ಮಾಡಬೇಕಂತ 1 ನಿಮಿಷ ಆಗ ಸ್ವಲ್ಪ ಶಾರ್ಟೇಜ್ ಇತ್ತು. ಆ ರೀಸನಿಂದ ಬಂದಿರೋದು. ಕೇಳ್ಪನಾಡ ಬೈಸ್. ಹಲೋ, ಹಾಂ ರೂಮರ್ ಬಗ್ಗೆ ಹೇಳು. ಹಾಂ, ಇಲ್ಲೆಂತ ಬೇರೆ ಯಾವುದು? ಹಾಂ, ಏನು ಮಾಡೋದು ನನಗೂ ಗೊತ್ತಿಲ್ಲ. ಸೊ ಗೈಸ್, ಹೆಂಗನ್ನಿಸ್ತು ವ್ಲಾಗು? ಕೇಳೋ ಮನಸ್ಸಿಲ್ಲ. ಈ ವ್ಲಾಗೆಲ್ಲ ನನಗಷ್ಟೇ, ನಿಮ್ಗೆ ನೋಡೋಕ್ಕಿಲ್ಲ. ಅದರಿಂದ ಈ ವ್ಲಾಗ್ನ ಏನು ಮಾಡೋಣ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.